ಆದ್ಯತೆ ಮೇರೆಗೆ ಹಿರಿತನದ ಆಧಾರದ ಮೇಲೆ ಇವತ್ತೇನು ಖಾಲಿ ಇರುವಂತಹ ಪೌರ ಕಾರ್ಮಿಕರ ಹುದ್ದೆಗಳೇನಿದಾವೆ ಆ ಹುದ್ದೆಗಳು ಪರ್ಮನೆಂಟ್ ಆಗಿ ಹಂತ ಹಂತದಲ್ಲಿ ನಿಮ್ಮೆಲ್ಲರಿಗೆ ಇವತ್ತು ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿದೆ, ಅನುಷ್ಠಾನಕ್ಕೆ ತರಬೇಕಾಗಿದೆ. ಯಾವ ರೀತಿಯಲ್ಲಿ ತರಬೇಕಂತ ಕಾನೂನು ಇಲಾಖೆ ಜೊತೆಯಲ್ಲಿ ಚರ್ಚೆ ಮಾಡಿ ನಿಮ್ಮ ಏನು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನು ಕಾಯ ಮಾಡುವಂತ ಒಂದು ಕೆಲಸನು ಇವತ್ತು ನಾವು ಮಾಡುವಂತ ಪ್ರಕ್ರಿಯೆಗೆ ಚಾಲನೆ ಕೊಡ್ತೀವಿ ಅನ್ನುವಂತ ಮಾತು ನಾನಿಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳ, ಇವತ್ತು ನಾವು ರಾಜ್ಯ ಕೇಂದ್ರ ಸರ್ಕಾರದ ವತಿಯಿಂದ ಈಗಾಗಲೇ ಘನತ್ಯಾಜ್ಯ ವಿಲೇವಾರಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ನಿಷೇಧ ಮಾಡಿದ್ದೇವೆ. ಇವತ್ತೆಲ್ಲಕ್ಕಿಂತ ಹೆಚ್ಚಿನ ಒಂದು ಯಂತ್ರೋಪಕರಣಗಳನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು, ಸಲಕರಣೆಗಳನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು, ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸುವಂಥದ್ದು, ನಿಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡುವಂಥದ್ದು, ನಿಮ್ಗೆ ಎಲ್ಲಾ ರೀತಿಯ ಭದ್ರತೆ ಎಲ್ಲವನ್ನೂ ಕೊಡುವಂತ ಒಂದು ಕೆಲಸಕ್ಕೆ ಇವತ್ತು ಅನೇಕ ನಿಯಮಗಳು ಕಾನೂನುಗಳು ಇವತ್ತೆಲ್ಲ ಮಾಡ್ತಾ ಇದ್ದೇವೆ. ಅದಕ್ಕೆ ಬಂಧುಗಳು ಮುಂಬರುವಂತಹ ದಿನಮಾನಗಳಲ್ಲಿ ಏನು ಘನತ್ಯಾಜ್ಯ ಇದೆ ಇದರ ವಿಲೇವಾರಿ ಅಲ್ಲೇ ಸ್ಥಳದಲ್ಲೇ ಆಗುವಂತಹ ರೀತಿಯಲ್ಲೇನು ಒಂದು ಕಾನೂನನ್ನು ಹೊಸ ಸಂಶೋಧನೆ ಮಾಡಿಕೊಂಡು ಹೊಸ ತಂತ್ರಜ್ಞಾನದಿಂದ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಇದನ್ನು ಮಾಡುವಂತದಕ್ಕೆ ನಮ್ಮ ಇಲಾಖೆ ನಮ್ಮ ಸರ್ಕಾರ ಅದಕ್ಕೆ ಕಟಿಬದ್ಧವಾಗಿದೆ ಅನ್ನುವಂತ ಮಾತನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಮುಂಬರುವಂತಹ ದಿನಮಾನಗಳಲ್ಲಿ ಯಾವುದೇ ಕಸ ಇರಬಹುದು, ತ್ಯಾಜ್ಯ ಇರಬಹುದು, ಹಸಿ ಕಸ ಒಣ ಕಸ ಅವೆಲ್ಲನೂ ಸಂಸ್ಕರಣೆ ಮಾಡುವಂತದ್ದು, ಪ್ರೊಸೆಸಿಂಗ್ ಯೂನಿಟ್ ಮಾಡುವಂತದ್ದು, ಇವತ್ತು ಪ್ರತಿಯೊಂದು ಮನೆಗೆ ಶೌಚಾಲಯ ಮಾಡುವಂತದ್ದು, ಇವತ್ತು ಇವೆಲ್ಲವೂ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಬರುವ 1 ವರ್ಷ 2 ವರ್ಷದ ಅವಧಿಯಲ್ಲಿ ಇವೆಲ್ಲವನ್ನು ನಿವಾರಣೆ ಮಾಡಿ ಪರಿಸರ ಸಂರಕ್ಷಣೆ ಮಾಡಿ ನಿಮ್ಮ ಆರೋಗ್ಯ ನಿಮ್ಮ ಭವಿಷ್ಯದ ಹಿತದೃಷ್ಟಿಯಿಂದ ಇವತ್ತೇನು ನಿಮ್ಗೆ ಎಲ್ಲಾ ರೀತಿಯ ಸವಲತ್ತುಗಳನ್ನು ಕೊಟ್ಟು ಇದೊಂದು ಗೌರವಯುತವಾದಂತಹ ಒಂದು ಕೆಲಸ ಅನ್ನುವಂತ ರೀತಿಯಲ್ಲಿ ಮಾಡುವಂತದಕ್ಕೆ ನಾವೆಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಒಂದು ನಿಲುವು ಇದೆ, ಅವರ ಆಶಯನೂ ಇದೆ, ನಮ್ಮೆಲ್ಲ ಮಂತ್ರಿಗಳ ಆಶಯನೂ ಇದೆ. ಅದನ್ನು ಕಾನೂನುಬದ್ಧವಾಗಿ ನೋಡಿಕೊಂಡು ಅನುಷ್ಠಾನಕ್ಕೆ ತರಬೇಕು ಅಂತ ಮಾಡಿದ್ದೇವೆ. ಅದಕ್ಕೆ ಸ್ವಲ್ಪ ವಿಳಂಬ ಆದರೂ ಇವತ್ತು ನಿನ್ನೆ ಜಾರ್ಜ್, ನಾನು ಮತ್ತೆ ರೋಷನ್ ಬೇಗ್ ಅವರು, ಅಂಜನೇಯ ಅವರು ಮಾತನಾಡಿ ನೇರವಾಗಿ ಹರಿಯಾಣದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅದೇ ಒಂದು ಮಾದರಿಯಲ್ಲಿ ಹರಿಯಾಣ ಮಾದರಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಅಳವಡಿಸಿ ಗುತ್ತಿಗೆ ಪದ್ಧತಿಯನ್ನು ಇವತ್ತು ನಿರ್ಮೂಲನೆ ಮಾಡಿ ನೇರವಾಗಿ ನಿಮ್ಮ ಖಾತೆಯಲ್ಲಿ ಹಣ ಜಮಾ ಮಾಡುವಂತ ವ್ಯವಸ್ಥೆ ಮಾಡಬೇಕು ಅಂತ ಇವತ್ತು ತೀರ್ಮಾನ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಬರುವ 20ನೇ ತಾರೀಕಿಗೆ ಒಂದು ಸಭೆಯನ್ನು ಮಾಡಿ ಇವತ್ತು ಕಾನೂನಾತ್ಮಕವಾಗಿ ಸರ್ಕಾರದ ಆದೇಶವನ್ನು ಹೊರಡಿಸುವಂತ ಒಂದು ಕೆಲಸ ಇವತ್ತು ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತದೆ ಅನ್ನುವಂತ ಮಾತನ್ನು ಈ ವೇದಿಕೆ ಮುಖಾಂತರ ನಾನು ತಮ್ಮೆಲ್ಲರಿಗೆ ಹೇಳಿಕೆ ಅದರ ಜೊತೆಯಲ್ಲಿ ಇವತ್ತು ನಿಮ್ಮೆಲ್ಲರ ಏನೊಂದು ಬೇಡಿಕೆ ಇದೆ, ಏನಪ್ಪಾ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಹಂತ ಹಂತವಾಗಿ ನೀವೇನು ಸುಮಾರು ವರ್ಷದಿಂದ ಕೆಲಸ ಮಾಡ್ತಕ್ಕಂತ ಏನು ಪೌರ ಕಾರ್ಮಿಕರಿದ್ದಾರೆ, ಯಾರ್ಯಾರಿಗೆ PF ಕಟ್ಟಿದ್ದಾರೆ